ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ನಮಸ್ಕಾರ. ದಿನ ನಮ್ಮ ಸೋದರ ಸಮಾನರಾಗಿರ್ತಕ್ಕಂಥ NRS ಸತ್ಯಣ್ಣ ಅಂತ ಹೆಸರು ಪಡೆದಿರ್ತಕ್ಕಂಥ ಮುಳಬಾಗಿಲು ತಾಲೂಕಿನಲ್ಲಿ NRS ಸತ್ಯಣ್ಣ ಅಂದರೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಯಾರೂ ಇಲ್ಲ. ಒಬ್ಬ ರೈತ ಆಗಿರ್ಬೋದು, ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು, ಎಲ್ಲರಿಗೂ ಚಿರಪರಿಚಿತ ಆಗಿರ್ತಕ್ಕಂಥ ವ್ಯಕ್ತಿ. ನಮ್ಮ ಮನೆ ಪಕ್ಕದಲ್ಲೇ ಸುಮಾರು ವರ್ಷಗಳಿಂದ, ನಾವು ಹಲವಾರು ವರ್ಷಗಳಿಂದ ನಮ್ಮ ಮತ್ತು ಅವರ ಕುಟುಂಬ ಕೂಡ ಅಕ್ಕಪಕ್ಕದಲ್ಲಿರೋದ್ರಿಂದ ಪ್ರತಿ ವರ್ಷ ಕೂಡ ಅವ್ರಿಗೆ ಹುಟ್ಟುಹಬ್ಬ ನಾವು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದೇ ರೀತಿ ಈ ವರ್ಷ ಕೂಡ ಮಾಡ್ತಾಯಿದ್ದೀವಿ. ಅವರು ಮಾಡ್ತಾ ಇರ್ತಕ್ಕಂಥ ಇದನ್ನ ಸಮಾಜದಲ್ಲಿ ಸೇವೆಗಳು ಪ್ರತಿ ತಿಂಗಳೂ ಕೂಡ ಅವರ ಮಂಡಿಗೆ ಬರ್ತಾ ಇರ್ತಕ್ಕಂಥ ರೈತರಿಗೆ ತೆಂಗಿನ ಗಿಡ ಕೊಟ್ಟು ಅವ್ರಿಗೆ ಪರಿಸರ ಪ್ರೇಮಿ ಏನು ಈ ಗಿಡಗಳಿಂದ ಆಕ್ಸಿಜನ್ ಬರ್ತಾಯಿದೆ ಅದರ ಮಹತ್ವ ತಿಳ್ಕೊಂಡು ಕೊರೋನಾ ಸಮಯದಲ್ಲಿ ಅದನ್ನು ಅರಿವು ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಗಿಡ ಕೊಟ್ಟು ಅದನ್ನು ಬೆಳೆಸಿ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಅದೇ ರೀತಿ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಈ ದ್ವಿಚಕ್ರ ವಾಹನದ ಯುವಕರಿಗೆಲ್ಲ ಹೆಲ್ಮೆಟ್ ಕೊಟ್ಟು ಅವರಿಗೆ ಪ್ರಾಣದ ಬಗ್ಗೆ ಅರಿವು, ರಕ್ತದಾನ ಶಿಬಿರಗಳು ಮಾಡಿಸಿದ್ದಾರೆ. ಅನೇಕ ಈ ಜಾತ್ರೆಗಳು ನಡೆಯುವ ಸಮಯದಲ್ಲಿ ಅವ್ರದ್ದೇ ಆದಂಥ ದೇವಸ್ಥಾನಗಳು ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಆ ಭಾಗದಲ್ಲಿ ಎಲ್ಲ ಭಾಗಗಳು ಕೂಡ ಅವರು ಇದೇ ರೀತಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಆ ಭಗವಂತ ಇನ್ನೂ ಶಕ್ತಿ ನೀಡಲಿ. ಎಲ್ಲ ಅನೇಕ ಶಾಲೆಗಳಿಗೆ ಕಲಿಕಾ ಸಾಮಗ್ರಿಗಳು ಮತ್ತು ನೀವು ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು ಎಲ್ಲ ಶಿಕ್ಷಕರನ್ನು ಕೂಡ ಡೈರಿ ಮಾಡಿಸ್ಕೊಟ್ಟಿದ್ದು, ಕ್ಯಾಲೆಂಡರ್ ಮಾಡಿಸ್ಕೊಟ್ಟಿದ್ದು, ಸುಮಾರು 5,000 ಕ್ಯಾಲೆಂಡರ್ನ ಮಾಡಿಕೊಟ್ರು ಅಂತ ನನ್ನ ಗಮನಕ್ಕೆ ಬಂತು. ಡೈರಿಗಳು ಮಾಡಿಕೊಟ್ರು. ಅನೇಕ ಎಲ್ಲ ವಿಚಾರಗಳು ಕೂಡ ಸಹಾಯ ಮಾಡ್ತಕ್ಕಂಥದ್ದು. ಒಂದು ಮನೆ ಯಾರ್ದೋ ಬಿದ್ದೋದಾಗ ಅವ್ರಿಗೆ ರಿಯಾಕ್ಟ್ ಆಗಿ ಅವ್ರಿಗೆ ಸಹಾಯ ಮಾಡಿದ್ದು, ಅನೇಕ ವಿಷಯಗಳು ನೋಡ್ಕೊಂಡು ಬರ್ತಾ ಇದ್ದೀನಿ. ನಿಜ ನೆನ್ನೆಲ್ಲ ಮೊನ್ನೆ ಕೂಡ ನೋಡಿ ಯಾವುದೋ ದೇವಸ್ಥಾನಕ್ಕೆ ಆರ್ಥಿಕ ಸಹಾಯ ಕೂಡ ಮಾಡಿದ್ದಾರೆ. ಇದೇ ರೀತಿ ಅವರು ಕೂಡ ಅವ್ರ ಸಹಾಯಗಳು ಮಾಡಲಿ. ಇದೆಲ್ಲ ಮಾಡ್ತಾ ಇರೋದಕ್ಕೆ ಆ ದೇವರು ಕೂಡ ಅವ್ರಿಗೆ ಒಂದು ಒಳ್ಳೆ ಆಶೀರ್ವಾದ ಮಾಡಲಿ. ತಿರುಪತಿ ದೇವಸ್ಥಾನಕ್ಕೆ ಪ್ರಸಾದಕ್ಕೆ ತರಕಾರಿ ಕೊಡೋದು, ಕಾಣಿಪಾಕಂ ದೇವಸ್ಥಾನಕ್ಕೆ ಇವರೇ ಒಂದು ಗಾಡಿ ಮಾಡಿಕೊಟ್ಟು ತರಕಾರಿ ಕೊಡ್ತಕ್ಕಂಥ ಎಲ್ಲ ನೋಡ್ತಾ ಇದ್ದೀವಿ. ಇಂಥವ್ರಿಗೆ ನಾವೆಲ್ಲ ಕೂಡ ಒಂದು ಸಪೋರ್ಟಾಗಿ ನಿಂತು ಅವ್ರನ್ನೆಲ್ಲ ಕೂಡ ಬೆಳೆಸಬೇಕು. ಆ ಭಗವಂತ ಅವ್ರಿಗೆಲ್ಲ ಇನ್ನೂ ಉನ್ನತ ಸ್ಥಾನಗಳೆಲ್ಲ ಅವ್ರಿಗೇನು ಅಂದ್ಕೊಂಡಿದ್ದಾರೆ ಮನಸ್ಸಿನಲ್ಲೇ ಅವೆಲ್ಲ ಕೂಡ ನೀಡಲಿ ಅಂತ ಆ ಭಗವಂತನ, ಆ ವೆಂಕಟೇಶ್ವರ ಸ್ವಾಮಿನ, ಆ ಗಣೇಶನ ಸ್ವಾಮಿನ ಬೇಡ್ಕೊಳ್ತಾ ಅವ್ರಿಗೆ ಈ ಹುಟ್ಟಿದಬ್ಬಗಳು ಇನ್ನೂ ಅನೇಕ ಮಾಡ್ಕೊಂಡು ಬರಲಿ. ಆ ದೇವರ ಐಶ್ವರ್ಯ ಎಲ್ಲ ಕೂಡ ಚೆನ್ನಾಗಿ ನೀಡಲಿ. ಐಶ್ವರ್ಯಕ್ಕಿಂತ ಆಯುಷು ಚೆನ್ನಾಗಿ ನೀಡಲಿ. ಅದೇ ಯಾಕಂದರೆ ಇಂಥ ವ್ಯಕ್ತಿಗಳು ಇರೋದ್ರಿಂದ ಸಮಾಜಕ್ಕೆ ಒಂದು ಮಾದರಿಯಾಗಿರ್ತಾರೆ. ಇಂಥವ್ರು ನೋಡಿ ನಾವೆಲ್ಲ ಕೂಡ ಕಲ್ತ್ಕೊಬೇಕು. ನಾವೇನು ಮಾಡಬೇಕು, ಈ ದಿನ ಸಮಾಜದಲ್ಲಿ ಏನು ಸರ್ವಿಸ್ ಮಾಡಬೇಕು, ಎಲ್ಲರಿಗೂ ಏನು ಸಹಾಯ ಮಾಡಬೇಕು ಅಂತ ಗೊತ್ತಾಗ್ತದೆ. ಅದಕ್ಕೆ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಈ ದಿನ ಏನು ನಮ್ಮ NRS ಸತ್ಯಣ್ಣನವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, NRS ಸತ್ಯಣ್ಣವರು ಅಂತಂದರೆ ಇಡೀ ಮುಳಬಾಗಿಲು ತಾಲೂಕಿನಲ್ಲಿ ಪ್ರತಿಯೊಬ್ಬರಿಗೂ ತುಂಬ ಚಿರಪರಿಚಯಕರು. ಯಾಕೆ ಅಂತಂದರೆ ಅವರು ಮಾಡ್ತಿರುವಂತಹ ಸಮಾಜ ಸೇವೆ 1-2 ಅಲ್ಲ, ಸುಮಾರು ಸೇವೆಗಳನ್ನು ಅವರು ನಮ್ಮ ಮುಳಬಾಗಿಲು ತಾಲೂಕು ಜನರಿಗೆ ತುಂಬ ಅನ್ಯೋನ್ಯವಾಗಿ ತಲುಪಿಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಇವತ್ತು ಅವ್ರ ಹುಟ್ಟುಹಬ್ಬದ ದಿನದಂದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ನಾನು ತಿಳಿದುಕೊಡ್ತೀನಿ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.